ಇದ್ಯಾವ ಔಷಧಿನ? ಇದನ್ನು ಕುಡಿದರೆ ಗೊತ್ತಾಗುವುದು ಮಹತ್ವ, ಬದಲಾಗುವುದು ವ್ಯಕ್ತಿತ್ವ. ಈಗ ಯಾರ ವ್ಯಕ್ತಿತ್ವನ ಬದಲಾಯಿಸ್ಲಿಕ್ಕೆ ತಂದಿ? ಇನ್ಯಾರ್ದು? ನನ್ನ ಮೀನೋದು. ಇದನ್ನು ಕುಡಿದ್ರೆ ಅವ್ರು ಹುಡುಗಿಯರ ಹಿಂದೆ ಹೋಗುವುದನ್ನು ಬಿಟ್ಟು ನನ್ನ ಹಿಂದೆಯೇ ಸುತ್ತಾ ಇರ್ತಾರೆ. ನೀನ್ ಹಿಂದೆ ಸುತ್ತಿದ್ರ ಚಲೋ, ಸತ್ತ ಹೋದ್ರೆ ಜಲದುರ್ಗಿ, ಎಂತ ಮಾತಾಡ್ತೀಯನ ನೀನು? ನಿಮಗೆಲ್ಲ ನನ್ನ ನಾಟಿ ಔಷಧಿ ಬಗ್ಗೆ ಅನುಮಾನ ಉಂಟಂತ ಗೊತ್ತಾಗಿ ನಾನು ನನ್ನ ಗುರುಗಳ ಮುಂದೆ ಇದನ್ನು ರೆಡಿ ಮಾಡಿದ್ದೇನೆ. ನಿನ್ ಗಂಡು ಕುಡಿಸ್ಲಿಕ್ಕೆ ಗುರುಗಳು ಬರ್ತಾರ? ಕುಡಿಸ್ಲಿಕ್ಕೆ ಗುರುಗಳು ಬೇಡವಾ, ವಿಲನ್ ಇದ್ರೆ ಸಾಕ. ಅದಕ್ಕೆ ನಾನು ಅಮೃತ ವರ್ಷಿಣಿಯ ವಿಲನ್ ಅನ್ನು ಕರೆಸ್ತಾ ಇದ್ದೇನೆ. ವಿಲನ ಯಾರು? ಇನ್ಯಾರ, ನಮ್ಮೆಲ್ಲರ ಮುದ್ದಿನ ಮುದ್ದ. ನಾವ ಮನಿ ತುಂಬ ತುಂಬಿಕೊಂಡಿವ, ನಿನ್ನೊಬ್ಬಕಿನ ಕಳೆದು ಎಲ್ಲಿ ನಿಲ್ಸೋದು ಅಂತ ಹೊತ್ಕೊಂಡ್ ನಿಂತೀನಿ ನೋಡು. ಕಲಸಿ ಇಲ್ಲಾಂದ್ರೆ ಅಮೃತಕ್ಕ ವಿಲನ್ ಆಗಿದ್ದೀನಲ್ಲ, ನೆಕ್ಸ್ಟ್ ನಿಮಗೆ ವಿಲನ್ ಆಗ್ತೀನಿ. ಬ್ಯಾಡ್ವಾ ಮುದ್ದ, ನೀ ಹೀರೋಯಿನ್ ಆಗ್ಬೇಕಂತ ಆಸೆ ಪಟ್ಟಿವಿ, ವಿಲನ್ ಆಗ್ಬಾರ್ವಾ? ಮೀನಾ ಈಕಿನ ಅದಕ್ಕೆ ಕರ್ಸಿವ, ಆ ಕೆಲಸ ಮಾಡ್ಸು. ಮುದ್ದ, ಈ ಜ್ಯೂಸ್ ನ ನಿಮ್ ಮೀನಾ ತಂಕಲ್ ಕುಡಿಸ್ತೀಯಾ? ಯಾಕೆ ನೀವೇ ಕುಡಿಸಿ? ನಾನೇ ಕುಡಿಸ್ಬೇಕು ಅಂತ ಅನ್ಕೊಂಡಿದ್ದೆ ಮಾರೈತಿ, ಆದ್ರೆ ಅವ್ರು ನನ್ ಮೇಲೆ ಕರಡಿ ಬೇಜಾರ್ ಮಾಡ್ಕೊಂಡಾಗೆ ಮಾಡ್ಕೊಂಡಿದ್ದಾರೆ. ಈ ಜ್ಯೂಸ್ ನ ಅವ್ರು ಕುಡಿದ್ರೆ ಕೂಲ್ ಆಗ್ತಾರೆ, ಆಗ ನಾವಿಬ್ರು ಸರಿ ಆಗ್ತೇವೆ. ಓಕೆನಾ? ಓಕೆ. ಅವ್ರು ಬೇಡ ಅಂದ್ರು ಹಠ ಮಾಡಿ ಇದನ್ನ ಕೊಡಿಸ್ಬೇಕು, ಯಾಕಂದ್ರೆ ಇದು ಎನರ್ಜಿ ಡ್ರಿಂಕ್. ಓಕೆ ಓಕೆ. ಅಂಕಲ್ ಅಂಕಲ್, ಎಂತದ ಮುದ್ದೆ ಇದು ಸಡನ್ ಆಗಿ ನಮ್ಮ ಮನೆಗೆ ಬಂದದ್ದು? ನೀವು ನಮ್ಮ ಮನೆಗೆ ಬರಲ್ಲ ಅಲ್ಲ, ಅದಕ್ಕೆ. ಇದೆಂತದ ಕೈಯಲ್ಲಿ ಜ್ಯೂಸಿನ ಲೊಟ್ಟೆ? ತಂಗಿ ಜ್ಯೂಸ್ ಕುಡಿಲಿಕ್ಕೆ ಬಿದ್ದಿಲ್ವಾ? ಅಂಕಲ್ ಇದು ನಿಮಗೆ. ನಾನು ಜ್ಯೂಸ್ ಕುಡಿತೇನೆ ಅಂತೇಳಿ ನಿನಗೆ ಯಾರ ಹೇಳಿದ್ರು? ಅಂಕಲ್ ಇದು ಬರೀ ಜ್ಯೂಸ್ ಅಲ್ಲ, ಎನರ್ಜಿ ಡ್ರಿಂಕ್. ನನ್ನ ಮೈಯಲ್ಲಿ ಕೂಡ ಎನರ್ಜಿ ಕಡಿಮೆ ಆಗಿದೆ ಅಂತ ಅನಿಸ್ತದೆ. ಈ ಜ್ಯೂಸ್ ಅನ್ನು ನಾನು ಕುಡಿದು ಎನರ್ಜಿ ಬಾಯ್ ಆಗ್ತೇನೆ. ಮೀನಾಕ, ಮೀನಾಕ, ಮುದ್ದೆ ಒಂದೇ ಮಿನಿಟ್ ಇಡ್ಕೋ. ಈಗ ಪೆಂಗ್ವಿನ್ ಇಲ್ಲಿ ಇರೋದು ಮೀನಾಕ ಅಲ್ಲನ, ಖಾಲಿ ಮೀನಾ ಬಾವ. ಅಯ್ಯೋ ನಿಮ್ಮ, ನಾನು ಪ್ರಾಣ ಹೋಗ್ತಿದೆ ಅಂದ್ರೆ ನೀವು ಕಿಂಡಲ್ ಮಾಡ್ತಿದ್ದೀರಾ? ಯಾಕಕ್ಕ ಟೆನ್ಷನ್ ಆಗಿದ್ಯಾ? ಟೆನ್ಷನ್ ಅಲ್ಲ ಕಣೆ, ಟಯರ್ಡ್ ಆಗಿದ್ದೀನಿ. ಈ ಪೇಷಂಟ್ ಗಳು ಕಾಯಿಲೆ ಇದೆ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ, ಆಮೇಲೆ ಹೋಗ್ ಬನ್ನಿ ಡಾಕ್ಟರ್ ಅಂತ ಕಳಿಸ್ಬಿಡ್ತಾರೆ. ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ನಾನೇ ಪೇಷಂಟ್ ಆಗ್ಬಿಟ್ಟಿರ್ತೀನಿ. ಅದಕ್ಕೆ ಎಂತದಕ್ಕೆ ಮಂಡೆ ವೆಚ್ಚ ಮಾಡ್ತೇನೆ ಕಿನ್ನಿ. ನೆಕ್ಸ್ಟ್ ಟೈಮ್ ನಿನಗೆ ಎಲ್ಲಿಗೆ ಹೋಗಬೇಕಾದ್ರೂ ನನ್ನನ್ನು ಒಟ್ಟಿಗೆ ಕರೆದುಕೊಂಡು ಹೋಗು. ನಿನಗೆ ಯಾವುದೇ ನಮ್ಮನೆ ಟಯರ್ಡ್ ಆಗದ ಹಾಗೆ ಕರೆದುಕೊಂಡು ಹೋಗ್ತೇನೆ, ಒಟ್ಟಿಗೆ ಕರೆದುಕೊಂಡು ಬರ್ತೇನೆ. ಬೇಡ ಸ್ವಾಮಿ, ಈಗ ನನ್ ಕೈ ಕಾಲ್ಗಳು ನೋವಾಗಿದೆ, ಇನ್ ನಿಮ್ಮನ್ನೇನಾದ್ರೂ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ ನಿಮ್ ಮಾತುಗಳನ್ನ ಕೇಳಿ ಕೇಳಿ ನನ್ ಕಿವಿನಲ್ಲಿ ರಕ್ತ ಬರುತ್ತೆ. ಹೋದ್ರೆ ಹೋಗ್ಲಿ ಅನ್ನಾದನಿ, ಹಳೆ ರಕ್ತ ಹೋದ್ರೆ ಹೊಸ ರಕ್ತ ಬರ್ತದೆ ಅಂತ ಹೇಳಿ ನೀನೇ ಹೇಳಿದ್ದಲ್ಲವಾ? ಅದು ರಕ್ತದಾನ ಮಾಡಿದ್ರೆ ಮಾತ್ರ. ಸುಮ್ನೆ ರಕ್ತ ಹೋಗ್ತಿದ್ರೆ ಆಮೇಲೆ ನಾವೇ ಬೇರೆಯವ್ರ ಹತ್ರ ರಕ್ತ ತಗೋಬೇಕಾಗತ್ತೆ. ಸರಿ, ಈಗ ಮೀನಕ್ಕ ಇಲ್ವಲ್ಲ, ಎಂತ ಮಾಡ್ತೀಯಾ? ಇನ್ನೇನ್ ಮಾಡೋದು, ವಾಪಸ್ ಹೋಗ್ತೀನಿ. ಟಯರ್ಡ್ ಆಗಿದೆ, ಒಂದ್ ಗ್ಲಾಸ್ ಜ್ಯೂಸ್ ಮಾಡಿಸ್ಕೊಂಡು ಕುಡ್ಕೊಂಡು ಹೋಗೋಣ ಅಂತ ಬಂದ್ರೆ ಎಲ್ಲ ನನ್ ಹಣೆ ಬರ. ಮೀನಾಕನೇ ಇಲ್ಲ. ಅಕ್ಕ ನೀನ್ ಈ ಜ್ಯೂಸ್ ಕುಡಿ, ಟಯರ್ಡ್ ಎಲ್ಲ ಹೋಗತ್ತೆ. ಇದ್ಯಾವ ಜ್ಯೂಸ್ ಮುದ್ದ? ಇದು ಎನರ್ಜಿ ಡ್ರಿಂಕ್. ಹೌದಾ? ಹಾಗಾದ್ರೆ ಕೊಡು, ಇದನ್ ಕುಡ್ದು ಎನರ್ಜಿ ಬರಸ್ಕೊತೀನಿ. ಅಂಕಲ್ ನಿಮ್ಗೊಂದ್ ಗ್ಲಾಸ್ ತರ್ತೀನಿ. ತಾನ 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 ಬೇಗ ತಾನ 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 ಪಾಟಾಗಿ ಹೋಗು, ನಿಧಾನವಾಗಿ ಬಾ. ಅಲ್ಲ, ಈ ನಮ್ಮ ಪ್ರೇಕ್ಷಾ ಅಲ್ಲೋ ಮೈಲಾರಪ್ಪ, ಅವ್ರಕ್ಕ ಪ್ರತೀಕ್ಷಾ. ಮರಕ್ಷಾ ಬಿಡ, ಅದಕ್ಕೆ ಯಾಕೆ ಸಿರಿಯಾಡ್ತಿ? ಇಷ್ಟೊತ್ತಾದ್ರೂ ಇನ್ನೂ ಬರ್ಲೇ ಇಲ್ಲ. ಬರ್ತಾಳೆ ಮೈಲಾರಣ್ಣ, ಹೋದ ಕೆಲಸ ಮುಗಿಸಿಯೇ ಬರ್ತಾಳೆ. ಆದ್ರೆ ನಿನ್ ಗಂಡ ಇದನ್ನ ಕುಡಿತಾರೋ ಇಲ್ಲೋ ಡೌಟ್ ಅದ. ನಾನ್ ಹೋಗಿದ್ರೆ ನೀನ್ ಡೌಟ್ ಪಡ್ಬೋದಿತ್ತ, ಆದ್ರೆ ಹೋಗಿರೋದು ಪ್ರತೀಕ್ಷಾ ಅಲ್ವಾ, ಕುಡಿಸಿಯೇ ಕುಡಿಸ್ತಾಳೆ. ನೀನಾ ಒಟ್ಟಿ ಔಷಧಿಯಿಂದ ನಿನ್ ಯಜಮಾನ್ರ ಬದಲಾದ್ರ ಸಾಕು. ಬದ್ಲಾಗ್ತಾರೆ ಬಿಡ, ಎಂತದಕ್ಕೆ ಅಂದ್ರೆ ಇದಕ್ಕೆ ನನ್ನ ಗುರುಗಳ ಆಶೀರ್ವಾದ ಉಂಟಾ. ಮುದ್ದ ಜ್ಯೂಸ್ ಕುಡಿಸಿದ್ಯಾನಾ? ಐಸ, ನಾನ್ ಹೇಳಿಲ್ವ ಮಾರೇರೆ, ಮುದ್ದ ಹೋದ ಕೆಲ್ಸ ಮಾಡೇ ಮಾಡ್ತಾಳೆ ಅಂತ. ರೀ ಈಗಿನ ಕರ್ಕೊಂಡೋಗಿ ಚಾಕ್ಲೇಟ್ ಕೊಡ್ಸ್ರಿ. ನನ್ಗೆ ಚಾಕ್ಲೇಟ್ ಬೇಡ, ಇನ್ನೊಂದ್ ಗ್ಲಾಸ್ ಜ್ಯೂಸ್ ಬೇಕು. ಒಂದು ಸರ್ತಿ ಜ್ಯೂಸ್ ಕುಡಿಸಿ ಆಯ್ತಲ್ಲ, ಇನ್ನೊಂದು ಗ್ಲಾಸ್ ಜ್ಯೂಸ್ ಎಂತದಕ್ಕೆ? ನಾನು ಕೊಡ್ಸಿದ್ ಮೀನತ್ತ ಅಂಕಲ್ಗಲ್ಲ, ಮತ್ತೆ ಮಂದಕ್ಕಗೆ. ಹೆಂಗೆಂಗೋ ಇದ್ದೋ ನಾನು, ಹೆಂಗೆಂಗೋ ಬೆಳೆದೋ ನಾನು, ಹೆಂಗೆಂಗೋ ಇದ್ದೋ ನಾನು, ಹೆಂಗೆಂಗೋ ಬೆಳೆದೋ ನಾನು. ಈ ಹುಡುಗಿ ಹಿಂದೆ ಬಿದ್ಬಿಟ್ಟೆ, ಕಣ್ಣೀರಲ್ಲಿ ಕರ್ಚಿ ಬಿಟ್ಟೆ. ಈ ಹುಡುಗಿ ಹಿಂದೆ ಬಿದ್ಬಿಟ್ಟೆ, ನಮ್ಮ ಮನೆ ದೇವರಾಣೆ.
ನಾಚಿಕೆ ಆಗುದಿಲ್ವಾ? ಈಗಳ ಪಿರಂಗಿ, ನಮಗೆ ಎಂತದಕ್ಕಾಗಬೇಕು ನಾಚಿಕೆ? ಇಬ್ಬರು ಪ್ರೇಮಿಗಳು ಮೈ ಮರೆತು ಕೋಮಾಟಿಗೆಯಲ್ಲಿರುವಾಗ ನಡುವಿನಲ್ಲಿ ಬಂದು ಕಡ್ಡಿಯಲ್ಲಾಡಿಸ್ತಿರಲ್ಲ, ನಿಮಗೆ ಆಗ್ಬೇಕು ನಾಚಿಕೆ. ಏ ಮಂದ, ನಿನಗರೆ ಬುದ್ಧ ಅದ ಇಲ್ಲ? ಇಷ್ಟು ದಿನ ಅವ್ರು ನೋಡಿದ್ಕಲೆ ಚಿಂಪಾಂಜಿ ಹಂಗ ಆಡ್ತಿದ್ದಿ, ಈಗ ಚೀರಾ ಪುಂಜಿ ಒಳಗ್ ಮಳಿ ಬೀಳುವಂಗ ಅವ್ರ ಜೊತೆ ಕುಣಿಲಿಕತ್ತೆ ಅಲ್ಲ? ಯಾಕಕ್ಕ ಈ ರೀತಿ ಮಾತಾಡ್ತಿದ್ಯಾ? ನನ್ ಲವರ್ ಜೊತೆ ನಾನ್ ಮಾತಾಡೋದ್ ತಪ್ಪ? ನಿನ್ನ ಲವ್ವರ್ ಅಲ್ಲ ಮಾಡೈತಿ, ನನ್ನ ಗಂಡ. ನಿನಗೆ ಗಂಡ, ಆದ್ರೆ ನನಗೆ ಲವರ್. ಉಡುಪಿ ಕೃಷ್ಣ, ಯಾವತ್ತಾದ್ರೂ ಒಂದು ದಿನ ನನ್ನ ಕೋರಿಕೆಯನ್ನು ನೆರವೇರಿಸ್ತೀರಂತೇಳಿ ನೆನೆಸಿದ್ದೆ, ಆದರೆ ಇಷ್ಟು ಬೇಗ ನೆರವೇರಿಸ್ತೀರಂತೇಳಿ ನೆನೆಸಿರ್ಲಿಲ್ಲಪ್ಪ. ಯಪ್ಪ ಕಾಂತ, ಕಾಂತ ನಿನ್ನ ಹೆಂಡತಿ, ನಾನು ನಾಟ. ಅವನ ಬಿಡ್ಲಿ, ನೀವಿಬ್ರು ಹಿಂಗ್ ಮಾಡಿದ್ರೆ ನೋಡಿದವ್ರು ಉಗಿತಾರ. ಓ ಟ್ಯಾಬು, ಯಾರು ಬೇಕಾದರೆ ಉಗುಳುಲಿಯಾ, ನಾವು ಅದನ್ನು ಪ್ರಸಾದ ಎಂದು ಸ್ವೀಕರಿಸ್ತೇವೆ. ಇದನ್ನು ನೀನು ನಿನ್ನ ಟ್ಯಾಬಿನಲ್ಲಿ ಸೇವ್ ಮಾಡಿಕೋ, ಪುರುಸೋತಾದಾಗ ನೋಡು, ನಿನಗೆ ರಸಿಕತೆ ತುಂಬಿಕೊಳ್ತದೆ. ನೋಡ್ದೇನ ಮೀನಾ ವ್ಯಕ್ತಿತ್ವ ಹೆಂಗ ಬದಲಾತಂತ? ಇದನ್ನ ಮಾಡ್ಲಿಕ್ಕೆ ದೊಡ್ಡ ಬಿಲ್ಡಪ್ ಕೊಟ್ಟಿ, ನಾನು ಮನೆ ಎಂಟ್ರಿ ಕೊಟ್ಟಿ, ಈಗ ನಿಮ್ ಮನೆಯಿಂದ ಎಕ್ಸಿಟ್ ಕೊಡ. ಓಯ್ ಮಾರಿ, ಸುಮ್ಮನೆ ಅವಳನ್ನ ಇಲ್ಲಿಂದ ಕಳಿಸಿದ್ರೆ ಸರಿ, ಇಲ್ಲದಿದ್ರೆ ನಾನು ಜಲದುರ್ಗಿ ಅವತಾರ ತಾಳ್ಬೇಕಾಗ್ತದೆ. ಈಗಲ್ಲ ಗೊರಸಂಡಿ, ನೀನು ಎಂತ ಅವತಾರ ಕಟ್ಟಿದ್ರು ನಾವಿಬ್ಬರು ನಿನ್ನ ಆಶೀರ್ವಾದ ತಗೊಂಡೇ ಪ್ರೀತಿ ಮಾಡ್ತೇವೆ, ಅಲ್ಲ ನಾ ಬಾತುಕೊಲ್ಲಿ. ಹೌದು ಡಾರ್ಲಿಂಗ್, ಯಾವ್ದೇ ಕಾರಣಕ್ಕೆ ನಮ್ಮಿಬ್ರ ಮಧ್ಯೆ ಅಡ್ಡ ಬಂದ್ರು ನೀವ್ ನನ್ ಕೈ ಬಿಡೋದಿಲ್ಲ ತಾನೆ? ನಾವು ಕೈ ಬಿಡುವುದು ಗಿಡದಲ್ಲಿರುವ ಹೂಗಳನ್ನು ಕೀಳ್ಲಿಕ್ಕೆ ಮಾತ್ರ, ಹಿಡಿದ ಹುಡುಗಿಯ ಕೈಯನ್ನು ಅಲ್ಲ. ಅಕ್ಕ, ನೀವ್ ಮೊದ್ಲು ಇಲ್ಲಿಂದ ಹೋಗಿ. ನೀವ್ ಇಲ್ಲೇ ಇದ್ರೆ ನಮ್ಮಿಬ್ರಿಗೂ ಪ್ರೀತಿಯಿಂದ ಮಾತಾಡಕ್ಕೆ ಕಷ್ಟ ಆಗುತ್ತೆ. ಓಯ್ ಬಿರ್ಸದಿ, ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲದಿದ್ರೆ ಲಟ್ಟಣಿಗೆ ತಗೊಂಡ್ಬಂದು ಮಂಡೆಯ ಮೇಲೆ ಕುಟ್ಟುತ್ತೇನೆ. ಈಗಲ್ಲ ನಂಗೆ, ನೀನು ಇವಳಿಗೆ ಲಟ್ಟಣಿಗೆಯಲ್ಲಿ ಹೊಡೆದ್ರೆ ನಾನು ನಿನಗೆ ಪೊಳ್ಳಿ ಮನೆಯಲ್ಲಿ ಹೊಡಿತೇನೆ. ಅಬ್ಬೋ, ಕಟ್ಟಿಕೊಂಡಿರೋ ಬುಡದಿ ಮೇಲೆ ಕೈ ಮಾಡ್ತೇನೆ ಅಂತ ಹೇಳ್ತಿರಲ್ಲ ಮಾರ್ಯಾರೆ, ಇದ್ರಲ್ಲಿ ನಿಮ್ದೆಂತ ತಪ್ಪಿಲ್ಲ, ಎಲ್ಲ ನಂದೇ ತಪ್ಪು. ಅದು ಗೊತ್ತಿದ್ದ ಮೇಲೆ ತೆಪ್ಪಗಿರು, ಇಲ್ಲದಿದ್ರೆ ನಾನೇ ನಿನಗೆ ತೆಪ್ಪಗಿರುವಾಗೆ ಮಾಡ್ತೇನೆ. ಮೀನತ್ತಾರ ಹೆಂಡತಿ ಮುಂದೆ ಈ ರೀತಿ ನಡ್ಕೋದ್ ಬರಬರ? ಯಾಕಕ್ಕ, ಲವರ್ ಮುಂದೆ ಈ ರೀತಿ ನಡ್ಕೊಳ್ಳೋದ್ ಸರಿ ಬರತ್ತಾ? ಏ ಇಂಜೆಕ್ಷನ್ ನೀವ್ ಹೆಂಗ್ ಹೇಳ್ಬೇಕನ್ನೋದು ಅರ್ಥ ಆಗ್ಬಾರ್ದು. ಯವ್ವಾ ಚಂದಾಕಿನಿ, ನಾನ್ ಚಂದನೇ ಇದೀನ್ರಿ, ಎಕ್ಸಾಕ್ಟ್ಲಿ. ಆದ್ರೆ ನಾನ್ ಮಂದಾಕಿನಿ. ಮದಕಿನಿ ಬಿಡ, ನೀ ಇಷ್ಟೆಲ್ಲ ಮಾತಾಡ್ತಿ ಅಂತ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ಸ್ವಲ್ಪ ಸುಮ್ನಿರಿ. ಇಬ್ರು ಪ್ರೇಮಿಗಳು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ಗೊತ್ತಿದೇನ್ರಿ ನಿಮ್ಗೆ? ಓಯ್ ಡಾರ್ಲಿಂಗ್, ನಾವಿಲ್ಲೇ ಇದ್ರೆ ಇವ್ರು ಹೀಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಬನ್ನಿ ಕೃಷ್ಣ ಗಾರ್ಡನ್ ಹೋಗಿ ರಾಧಾ ಕೃಷ್ಣ ತರ ಪ್ರೀತಿಸೋಣ. ಓಯ್ ರೇಣುಕಾ, ಇವಳನ್ನ ಹೀಗೆ ಬಿಟ್ರೆ ನನ್ನ ಜೀವನ ಪೂರ್ತಿ ಮೀರನ ನಮ್ಮನೆ ಕಾಯ್ತಾ ಇರ್ಬೇಕಾಗ್ತದೆ. ಮೊದಲು ಇವಳನ್ನ ಕರ್ಕೊಂಡು ಹೋಗ. ನಾನ್ ಯಾರ ಜೊತೆನೂ ಬರೋದಿಲ್ಲ. ನನ್ ಡಾರ್ಲಿಂಗ್ ನನ್ ಜೊತೆ ಇದ್ರೆ ನಾನ್ ಇಲ್ಲೇ ಇದ್ಬಿಡ್ತೀನಿ. ನೋಡಿದ್ಯನ್ನ ತಗಣೆ, ಇವಳು ನನ್ನನ್ನು ಇಷ್ಟೊಂದು ಪ್ರೀತಿಸ್ತಾ ಇದ್ದಾಳೆ ಅಂತ. ನಮ್ಮನ್ನು ಬೇರೆ ಮಾಡ್ಲಿಕ್ಕೆ ನಿಮಗೆ ಹೇಗೆ ಮನಸ್ಸು ಬರ್ತದ? ಅಬ್ಬೋ, ಯಾವ ನಮ್ಮನೆ ನಾಚಿಕೆ ಇಲ್ಲದ ಅವಳ ಪರವಾಗಿ ಮಾತಾಡ್ತಿದ್ದಾರೆ. ಇದೇ ನಮ್ಮನೆ ಮುಂದುವರಿದ್ರೆ ಮಾನವೀಯತೆ ಮರೆತು ಒಟ್ರಾಶಿ ಬೊಟ್ಟು ಬೇಕಾಗ್ತದೆ. ಮೊದಲು ಇವಳನ್ನು ಇಲ್ಲಿಂದ ಕರೆಸಿ, ಇಲ್ಲದಿದ್ರೆ ನಿಮ್ಮಿಬ್ಬರನ್ನು ಸಜ್ಜಿಗೆ ಬದಲು ಮುರೆಪಿದಾಗೆ ಮುರೆಪ್ಲಿಕ್ಕೆ ಉಂಟು. ಈಗಳ ಚಿಕೋರಿ, ಈಗ ನೀನು ಹೋಗು, ನಾವು ಸಂಜೆ ಭೇಟಿಯಾಗಿ ಪ್ರೀತಿ ಮಾಡುವ, ಆಯ್ತಾ? ಆಯ್ತು ಡಾರ್ಲಿಂಗ್, ಸಂಜೆ ಕಾರ್ನರ್ ಹೋಗಿ ಫೋನ್ ಐಸ್ಕ್ರೀಮ್ ತಿನ್ಕೊಂಬರೋಣ. ಬಾಯ್ 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 ಬಾಯ್. ಸಾಕು ನಿಲ್ಲಿಸಿ ಮಾರ್ಯಾರೆ, ಅವಳು ಬಾಯ್ ಅಂತ ಹೇಳಿದ ಕೂಡಲೇ ಬಾಯ್ ಬಾಯ್ ಅಂತ ನಿಂತ್ಕೊಂಡ್ಬಿಟ್ರು. ನಿನಗಂತ ಆಯ್ತಾ ಸುಕ್ರುಂಡೆ? ನಾನು ಬಾಯ್ ಅಂತ ಹೇಳಿದ್ರೆ ನೀನಂತದಕ್ಕೆ ಬಾಯ್ ಬಾಯ್ ಬಡ್ಕೊಳ್ಳೋದು. ನಿನಗೆ ಮನಸ್ಸಿದ್ರೆ ನೀನು ಕೂಡ ನಿನ್ನ ತಂಗಿಗೆ ಬಾಯ್ ಅನ್ನು. ಬನ್ನಿ ಹಿರಿಯ ನಾಗರಿಕರೇ, ಬನ್ನಿ. ಎಷ್ಟು ಹೇಳಿದ್ರು ಕೇಳಂಗಿಲ್ಲ, ಮುಂಜಾನೆ ತಯಾರ ಹೆಣ್ಣೊಳಕ್ ಹೋಗಿ ಕೈಕಾಲು ಮುರ್ಸ್ಕೊಂಡ್ ಬರ್ತಿ. ಲೇ ಮುಟ್ಟಾಳ, ಇದು ಹೆಣ್ಣನ್ ಕಡೋರ್ ಮಾಡಿರೋ ಪೆಟ್ಟಲ್ಲ ಕಣೋ, ದಾರಿಲಿ ಬರುವಾಗ ಎಡು ಬಿದ್ದೆ. ಬೀಳುವ ವಯಸ್ಸಿನ ಬೀಳಿಲ್ಲ, ಈಗ ಬಿದ್ದೆ ಪ್ರಯೋಜನ. ಲೇ ಸುಮ್ಮನೆ ಹೋಗ್ತಿದ್ದವನ್ನ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದು ಬಾಯ್ ಬಂದಂಗ ಮಾತಾಡ್ತೀಯನೋ? ಈಗೇನು ಮಂದನ್ ಕರಿತೀಯಾ ಇಲ್ಲ ಇಲ್ಲೇ ನಿಂತ್ಕೊಂಡು ಭಾಷಣ ಮಾಡ್ತೀಯಾ? ಒಂದ್ ನಿಮಿಷ. ಕಿನಿ ಕಿನಿ ಕಿನಿ, ನೀ ನಮಗನ ಹಾಯ್ ಹೇಳಿದ್ದೆ. ಇಲ್ಲಿ ಯಾರಿದ್ದಾರೆ ಅಂತ ಹಾಯ್ ಹೇಳಿ. ಲೇ ಮುಟ್ಟಾಳ, ನಾವು ನಿಜವಾಗ್ಲೂ ಸರಿಯಾದ ಜಾಗಕ್ಕೆ ಬಂದಿದ್ದೀವೋ ಅಥವಾ ಕನ್ಸೇನಾದ್ರೂ ಕಾಣ್ತಾ ಇದ್ದೀವೋ? ನಾವು ಕನಸು ಗಿಣಿಸೇನ್ ಕಾಣಕತ್ತಿಲ್ಲ, ವಾಸ್ತವದವೇವಿ. ನೀ ಸುಮ್ನಿರ. ಎನಿಥಿಂಗ್ ರಾಂಗ್? ನಥಿಂಗ್ ನಥಿಂಗ್. ಮತ್ ನಾನ್ ಹಾಯ್ ಹೇಳಿದ್ರು ನೀವು ಹಾಯ್ ಹೇಳ್ತಿಲ್ಲ. ಅದು ನಿನ್ನ ಮಾತುಗಳನ್ನ ಕೇಳಿ ಕರುದ್ರು ಹಾಲು ಕೊಡದೆ ಇರೋ ಹಸು ಕರಿದೇನೆ ಹಾಲು ಕೊಟ್ಟಂಗಾಗೋಯ್ತು. ಅದನ್ನ ನೋಡಿ ಮೂಕ ವಿಸ್ಮಿತವಾಗೋದು. ಮಂದ, ನೀನ್ ನಿಜವಾಗ್ಲೂ ನಮ್ಗೇನ ಹಾಯ್ ಹೇಳಿದ್ದು? ಅಯ್ಯೋ, ಇಷ್ಟೊಂದು ಅನುಮಾನ ಪಡ್ಬಾರ್ದಪ್ಪ. ಅದ್ರಲ್ಲೂ ಒಂದ್ ಸುಂದರವಾದ ಹುಡುಗಿ ಮೇಲಂತೂ ಅನುಮಾನ ಪಡ್ಲೇಬಾರ್ದು. ಆಮೇಲೆ ಅವಳು ಸಿಗದೆ ನೀವು ಅವಮಾನ ಅನ್ಭವಿಸ್ಬೇಕಾಗತ್ತೆ. ನೋಡ್ಬಂದ, ನೀನ್ ಹಾಯ್ ಆದ್ರೂ ಹೇಳು ಇಲ್ಲ ಬಾಯ್ ಆದ್ರೂ ಹೇಳು, ನನ್ನನ್ನೇ ಬಾಯ್ ಫ್ರೆಂಡ್ ಮಾಡ್ಕೋ. ಮುಂದೆ ನಾ ಏನ್ ಮಾಡಿ ಬಾವು ಶಂಕ ಹೋಗ್ಲಿ. ಲೇ ಮುಟ್ಟಾಳ, ನಿಮ್ಮೆಲ್ರಿಗಿಂತ ಹಿರಿಯ ನಾನಲ್ವನು? ಯಾವತ್ತು ಹಿರಿಯರಿಗೆ ಕಣೋ ಅಗ್ರಸ್ಥಾನ. ಅದಕ್ಕೆ ನನ್ನಿಂದನೇ ಪ್ರಾರಂಭ ಆಗ್ಲಿ. ಮಂದ ನನ್ನ ಬಾಯ್ ಫ್ರೆಂಡ್ ಮಾಡ್ಕೊಳ್ಳಿ. ನೀವಿಬ್ರು ಈ ರೀತಿ ಮಾತಾಡೋದು ತಪ್ಪು. ನನಗ್ ನಿಮ್ಮಿಬ್ರು ಕಂಡ್ರು ಇಷ್ಟ ಇದೆ, ಆದ್ರೆ
ಆದ್ರೆ ಯಾರನ್ನ ಪ್ರೀತಿ ಮಾಡ್ಬೇಕು ಅಂತ ಕನ್ಫ್ಯೂಸ್ ಆಗ್ತಿದೆ. ಅದಕ್ಕೆ ನೀವೇ ಡಿಸೈಡ್ ಮಾಡಿ ಹೇಳಿ, ನಾನು ಅವ್ರನ್ನೇ ಪ್ರೀತಿಸ್ತೀನಿ. ನೋಡೋ ಬೇಡದೆ ಇರುತ್ತಮ್ಮ, ಸಾರಿ ಸದ್ಯಕ್ಕೆ ಬೇಕಾಗಿರುತ್ತಮ್ಮ. ನನ್ನ ವಂಶ ನನ್ನಿಂದಲೇ ಉದ್ಧಾರ ಆಗ್ಬೇಕಣಯ್ಯ, ಆವಾಗಲೇ ನನ್ನ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು. ಯಾಕ ನನ್ನಿಂದ ಉದ್ಧಾರ ಆದ್ರೆ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಲ್ಲ? ನೋಡೋ ಚಿನ್ನ ಪುಟ್ಟ, ಇದು ನನ್ನ ಮರ್ಯಾದೆ ಪ್ರಶ್ನೆ ಕಣಯ್ಯ. ನಿನ್ನ ಮರ್ಯಾದೆ ಸಂಬಂಧ ನನ್ನ ಮರ್ಯಾದೆ ಹಾಳು ಮಾಡ್ಕೊಳ್ಳಿ. ಒಬ್ಬ ಆಳಾದ್ರೆ ಅಲ್ವೇನೋ ಇನ್ನೊಬ್ಬ ಅರಸನಾಗೋದು, ಇಲ್ಲ ಅಂದ್ರೆ ಸಿಂಹಾಸನ ಏರಿದವನು ಎಲ್ಲಿ ಬೆಲೆ ಇರುತ್ತೆ. ಏನಂತೀವ್ರೆ, ರಾಜ ಸಿಂಹಾಸನ ಅಂತ ಯಾವ್ದೋ ಕಂಪ್ನಿ ನಾಟಕ ಡೈಲಾಗ್ ಹೇಳ್ತಿದ್ದೀರಾ? ಲೇ ನಾಟಕ ಮಾಡೋ ನೀನ್ ಕಣೋ, ನಾನು ಯಾಕೋ ನಾಟಕ ಮಾಡ್ಲಿ? ಇವತ್ತಿಗೆ ನಿನ್ನ ಟೈಮ್ ಮುಗಿತು ಕಣೋ, ಮೈಸೂರು ಟೆಂಟ್ ಎತ್ತು. ಮೊದ್ಲು ವಿಷಯ ಹೇಳ್ರಿ, ಆಮೇಲೆ ಟೆಂಟ್ ಎತ್ತದ್ ಯಾರು ಅಂತ ಗೊತ್ತಾಗತ್ತೆ. ಮಂದ ನನ್ನನ್ನ ಪ್ರೀತಿಸ್ತಾ ಇದ್ದಾಳೆ. ಸೇಮಿ ಅಜ್ಜಿ ಯಾರಿ ಪ್ರೇಮಿಯರ್ ಅಂತಿದ್ದಾನೆ. ಮಂದ ಇವ್ರು ಹೇಳ್ತಿರೋದ್ ಸುಳ್ಳು ತಾನೆ? ಸುಳ್ಳಲ್ಲ, ನಿಜ. ನಾನು ಅವ್ರಿಬ್ಬರನ್ನು ಪ್ರೀತಿಸ್ತಿದ್ದೀನಿ. ಮಂದ ಏನ್ ಈಗ ಹೇಳ್ತಿದ್ಯಾ? ಇಷ್ಟ ದಿನ ನಾನ್ ಹಿಂಗೆ ರೆಡಿಮೇಡ್ ಗಂಡನಾಗಿ ನಾಟಕ ಮಾಡಿದ್ದು ನೀನ್ ನನ್ ಸಿಕ್ಕಿ ಅಂತ ತಾನೆ? ಇವಾಗ ನೋಡಿದ್ರೆ ಬಾಳೆಹಣ್ಣು ತಿಂದು ಸಿಪ್ಪೆ ಬಿಸಾಕ್ತಿದ್ಯಾ? ಬಾಳೆಹಣ್ಣು ಹುಣ್ಸೆಣ್ಣೋ ನನ್ಗದೆಲ್ಲ ಗೊತ್ತಿಲ್ಲ. ಬೇಕಾದ್ರೆ ನಾನು ನಿನ್ನನ್ನು ಪ್ರೀತಿಸ್ತೀನಿ. ಈ ದಿನ ರೆಡಿಮೇಡ್ ಗಂಡನಾಗಿದ್ದೆ, ಇನ್ ಮುಂದೆ ಒರಿಜಿನಲ್ ಗಂಡನಾಗಿ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಯಾರ್ ನನ್ನ ಪ್ರೀತಿಸ್ತೀರಾ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಅದೆಲ್ಲ ಗೊತ್ತಿಲ್ಲ, ನಾನೇ ನಿನ್ನ ಪ್ರೀತಿಸೋದು. ನಾನು ಎಂಪಿ ಅವ್ರೆ. ಎಂತದ ಅಲೆಮಾರಿಗಳೇ, ಹೂವಿನ ತೋಟಕ್ಕೆ ಕಳ್ಳರು ನುಗ್ಗಿದಾಗೆ ಮಾಡ್ತೀರಾ? ಚಿಂಗು, ಮೊದ್ಲು ಇವ್ರನ್ನ ಆಚೆ ಕಳ್ಸು, ಇಲ್ಲಾಂದ್ರೆ ನಂಗೆ ಹುಚ್ಚಿಡಿಯುತ್ತೆ. ಇದೇನ್ ಮಂದ ಇಷ್ಟೊತ್ತು ನಮ್ಮ ಮೇಲೆ ಪ್ರೀತಿ ಇದೆ, ಅದಿದೆ ಇದಿದೆ ಅಂತಿದ್ದವಳು ನಾವಿದ್ರೆ ಹುಚ್ಚು ಹಿಡಿತೆ ಅಂತಿದ್ಯಲ್ಲ. ಈಗ್ಲೂ ಅದನ್ನೇ ಹೇಳ್ತಿರೋದು. ನಿಮ್ 4 ಜನ ಕಂಡ್ರೆ ನನ್ ಪ್ರೀತಿ ಇದೆ. ಅದ್ ಯಾರನ್ನ ಪ್ರೀತಿಸ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ. ಸುಮ್ನೆ ನನ್ ಮುಂದೆ ಈ ರೀತಿ ಕಿತ್ತಾಡ್ಬೇಡಿ. ಏನಿದು ಗೊತ್ತಾ? ನೋಡಕ್ಕ ಇವಳು 4 ಜನನ್ ಪ್ರೀತಿ ಮಾಡ್ತೀನಿ ಅಂತಿದ್ದಾಳೆ. ಎಫ್ಎಂ ಆಕಿ ಮನಸ್ಥಿತಿ ಬರಬರಿಲ್ಲೋ, ಆಕಿನ ಒಬ್ಬಕಿನ ಬಿಟ್ಬಿಡ್ರಿ, ಎಲ್ಲ ಬರಬರಾಗ್ತದ. ನಾನ್ ಕರೆಕ್ಟ್ ಆಗಿದ್ದೀನಿ, ಆದ್ರೆ ನೀವುಗಳು ಕರೆಕ್ಟ್ ಆಗಿಲ್ಲ. ನನಗ್ ಪ್ರೀತಿ ಮಾಡ್ಬೇಕು ಅನ್ನೋ ಮನ್ಸುಟ್ಟಿದೆ, ಆದ್ರೆ ಯಾರನ್ನ ಪ್ರೀತಿ ಮಾಡಕ್ಕೂ ನೀವುಗಳು ಬಿಡ್ತಿಲ್ಲ. ಯು ಡೋಂಟ್ ವರಿ ಮೈ ಪಿಂಗ್ವಿನ್, ನಾನು ಕಾಲಿದ್ದೇನಲ್ಲ, ನನ್ನನ್ನೇ ಪ್ರೀತಿ ಮಾಡು. ಈ 3 ಪಟ್ಟಿಂಗರನ್ನು ಒದ್ದು ಹೊರಗಾಕು. ಗೊತ್ತಲ್ಲ ಅಡಪ್ಪ ನಾತ ಮದತ್ತಾಗ್ಬಿಡ್ಲಿ. ಏನಾಗೈತ್ರು ನಿಮ್ಗೆಲ್ಲ? ಪಾಪಕಿ ಮನಸ್ಥಿತಿನ ಅರ್ಥ ಮಾಡ್ಕೊರಿ. ಮೀನಾ ಈಕಿನ ಹಿಂಗ ಬಿಟ್ರ ಬಾ ರಾತ ಅಂತ ಆಗ್ತದ. ಬಾ ಈಕಿನ ರೂಮ್ನ್ಯಾಗ ಕುಡಿಯಾಕುನು. ಬೇಕಾಗಿಲ್ಲ, ನಾನೆಲ್ಲ ಬರೋದಿಲ್ಲ. ನನ್ನ ಬಿಟ್ಬಿಡಿ. ಅವಳಿಗೆ ಅವಳು ಯಾರು ಅನ್ನೋ ಪ್ರಜ್ಞೆ ಬರೋವರೆಗೂ ಅವಳು ಸಾಹಸಕ್ಕೆ ಹೋದ್ರೆ ನಾನೇ ನಿಮ್ಗಳ ಹೆಸರಲ್ಲಿ ತಿಥಿ ಊಟ ಹಾಕಿಸ್ತೇನೆ. ನೋಡವ, ಹೆಂಗ್ ಕುಂತ್ಕೊಂಡ್ರ ಸಮಸ್ಯೆ ಬಗೆಹರಿದಿಲ್ಲ. ಇದಕ್ ನಾವ ಏನಾರ ಮಾಡ್ಬೇಕು, ಇಲ್ಲ ಅಂದ್ರೆ ಆಕಿ ನೋಡಿದವ್ರು ಅದನ್ನ ಮಾಡಿಬಿಡ್ತಾರ. ಏನ್ರಿ ಅದು? ಅದನ್ನ ಈ ವೇಸ್ಟ್ ಬಾಡಿಗಳು ಪಾರ್ಕ್ನ್ಯಾಗ ಕುತ್ಕೊಂಡು ಅದನ್ನ ಮಾಡ್ತಾರ. ಪ್ರೀತಿ ಅದೇ. ಓಯ್ ಮೈಲಾರಣ್ಣ, ಆ ಔಷಧಿ ಈ ನಮೂನೆ ವ್ಯಕ್ತಿತ್ವ ಬದಲಾಯಿಸ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಾರೇರೆ. ಅದನ್ನ ನಮ್ಮ ಯಜಮಾನ್ರೆ ಅಂತಾದ್ರೂ ಕುಡಿತಿದ್ರೆ ಇವತ್ತು ಪ್ರಪಂಚದಲ್ಲಿ ನನ್ನಷ್ಟು ಖುಷಿಯಾಗಿರೋ ಬಿಡದಿ ಯಾರು ಇರ್ತಿರ್ಲಿಲ್ಲ. ಈಗ ಅದಾಗಿಲ್ಲಲ್ಲ, ಬಿಟ್ಟು ಬಿಡು. ಈಗ ನಿನ್ನಿಂದ ಆ ಮಂದ ಪ್ರಪಂಚದಾಗ ಅತಿ ಹೆಚ್ಚು ಹುಡುಗರನ್ನ ಪ್ರೀತಿಸೋ ಹುಡುಗಿಯರ ಲಿಸ್ಟ್ನಾಗ ಸೇರ್ಲಿಕ್ಕತ್ತಾಳ. ಅದಕ್ಕೊಂದು ಪರಿಹಾರ ಹೇಳ. ನೋಡ್ರಯ್ಯ, ಪರಿಹಾರ ನಮ್ಮಲ್ಲೇ ಇದೆ. ಅದನ್ನ ಬಿಟ್ಟು ಕಾರ್ಪೊರೇಷನ್ ಕಸ ಗುಡ್ಸೋರ್ತರ ಕಿತ್ತಾಡ್ತಾ ನಿಂತ್ಕೊಂಡ್ರೆ ಕಸ ನಮ್ಮ ಮೇಲೆ ಬೀಳುತ್ತೆ ಹೊರತು ಸ್ವಚ್ಛ ಆಗಲ್ಲ. ಎಂಪಿ ಅವರೇ, ನೀವೇ ಹಿರಿಯ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಸಮಸ್ಯೆನ ಬಗೆಹರಿಸ್ಬೇಕು. ನೋಡಯ್ಯ, ನನ್ನನ್ನ ಹಿರಿಯರ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ಪ್ರೀಸ್ತವ್ರ ಲಿಸ್ಟ್ ಇಂದ ಕಿತ್ತಾಕ್ಬೇಕು ಅಂತ ಮಾಡ್ಕೊಂಡಿದ್ದೀವಿ. ಬೇಕಾದ್ರೆ ನಾತನ್ನ ಪ್ರೀಸ್ತವ್ರ ಲಿಸ್ಟ್ ಇಂದ ಕಿತ್ತಾಕು, ಆಮೇಲೆ ನಾವು ಕೂತ್ಕೊಂಡು ಪರಿಹಾರ ಮಾಡ್ಕೊಳ್ಳೋಣ. ಓ ಮುಗಿ ಅಂಬು, ನನ್ನಂತಕ್ಕೆ ಕಿತ್ತಾಕುದು? ನಿಮ್ಮೆಲ್ಲರಲ್ಲಿ ರಸಿಕ ಅಂದ್ರೆ ನಾನೇ, ಅದರೊಳ ಕಿನ್ನಿಗೆ ಇಷ್ಟವಾದ ವ್ಯಕ್ತಿ ಕೂಡ ನಾನೇ ಅಂದಾಗ ನೀವು ನನ್ನನ್ನು ಕಿತ್ತಾಕೋ ನಿರ್ಧಾರ ಮಾಡ್ತೀರಾ? ನಾತನ ನೀ ಆಗಲೇ ಪ್ರಪಂಚ ನೋಡ್ದವ, ನಮಗೂ ಪ್ರಪಂಚ ನೋಡಕ್ ಹೆಚ್ಚೆಲ್ಪಿ ಮಾಡೋಣ. ಹೆಲ್ಪ್ ಮಾಡು ಅಂತಿದ್ದಾನೆ. ಓ ಕೊಡಿತ ಗುಪ್ಪಿ, ನಿನಗೆ ಹೆಲ್ಪ್ ಮಾಡಿ ನಾನೆಂತ ತೆಪ್ಪುದ್ಬೇಕಾ? ಭೂಮಿಯ ವಿಷಯಕ್ಕೆ ಬಂದ್ರೆ ಬಿಡ್ತೇನೆ, ಹೆಣ್ಣಿನ ವಿಷಯಕ್ಕೆ ಬಂದ್ರೆ ನಿಮ್ಮೆಲ್ಲರನ್ನು ಬೇರೆ ನಮನೆಯಲ್ಲಿ ನೋಡ್ತೇನೆ. ಗುರುಕುಲೆ, ನೀವು ಆ ರೀತಿ ನೋಡೋದಾದ್ರೆ ನಾವು ಬೇರೆ ರೀತಿನೇ ನೋಡ್ಬೇಕಾಗತ್ತೆ. ಸುಮ್ನೆ ಆ ವಿಷಯ ಎಲ್ಲ ಬಿಟ್ಟು ಈ ಮಂದನ್ ಬಗ್ಗೆ ಯೋಚನೆ ಮಾಡಿ. ಇದ್ರೊಳಗೆ ಯೋಚನೆ ಮಾಡ್ದೇನದ? ನಿಮ್ ಗುರುಗಳು ಔಷಧಿ ಮಾಡೋದ್ ನೋಡಿ ಅಲ್ಲ, ನೀನು ಒಂದ್ ಅದ ತರ ಔಷಧಿ ರೆಡಿ ಮಾಡಕ್ಕೆ ಕುಡಿಸ್, ಎಲ್ಲ ಬರಬರಾಗ್ತದ. ಹೌದವ್ವ, ಇದಕ್ಕೆ ಏನಾರ ಮಾಡ್ಲಿಲ್ಲ ಅಂದ್ರ ಅವರೆಲ್ಲ ಆಕಿನ ಕಾಯಿಗೆ ಕಿತ್ಕೊಂಡ್ ತಿಂದ್ಬಿಡ್ತಾರ. ನಾನು ಅದೇ ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಮೈಲಾರಣ್ಣ, ಆದ್ರೆ ಈ ರಗಳೆ ರಂಪಾಟದಲ್ಲಿ ಗುರುಗಳು ಎಂತ ಮಾಡಿದ್ದಾರೆ ಅನ್ನೋದೇ ಮರ್ತೋಗಿದೆ. ನೋಡಿದ್ರೆ ನನಗ ಮರು ಅಂತೀರಿ, ಈಗ ನೀವ ಮರುವಿನ ಪ್ರಾಣಿ ಆಗ್ಲಿಕ್ಕತ್ತೀರಿ. ಅದಕ್ಕ ಹೇಳುದು, ಬೇರೆದವ್ರ ವೀಕ್ನೆಸ್ ಹೇಳೋಕ್ಕಿಂತ ಮೊದ್ಲ ನಾವು ಬರೋಬ್ಬರ ಅದಿವಿಲ್ಲ ಅಂತ ನೋಡ್ಕೋಬೇಕು. ಓಯ್, ನಾನು ಮಾಡಿದ ಒಂದು ಸಣ್ಣ ತಪ್ಪಿಗೆ ಎಲ್ರು ಒಟ್ರಾಶಿ ಮಾತಾಡಿ ನಂಗೆ ನೋವು ಮಾಡುದಾ? ಎದ್ದಗಾನೆ ಬರೀ ನೀನೆ ನೋವಿನ ಬಗ್ಗೆ ವಿಚಾರ ಮಾಡಬೇಡ, ಮಂದಾನ್ ಬಗ್ಗೆನು ವಿಚಾರ ಮಾಡ. ಆಕಿ ಪ್ರೀತಿ ಮಾಡ್ತಾನಂತ ಹೇಳೋದಕ್ಕೂ ಈ ಒಟಾರದ ಗಂಡಸರ ಅಕ್ಕಿಯಿಂದ ಬೀಳೋದಕ್ಕೂ ಏನೋ ಅನಾಹುತ ಕಾದದ ಅನಿಸ್ಲಿಕ್ಕತ್ತದ.
ಅಲ್ಲನಾ ಒಂದ್ ಮಾತು ಕೇಳ್ತೇನೆ, ಈ ಗಂಡಸರಿಗೆಲ್ಲ ಅವಳನ್ನು ಪ್ರೀತಿ ಮಾಡ್ಲಿಕ್ಕೆ ಎಂತ ಯೋಗ್ಯತೆ ಉಂಟಾ? ಯೋಗ್ಯತೆ ಇರೋದಕ್ಕೆ ಮಾತಾಡ್ತಿರೋದು, ಇಲ್ಲಾಂದ್ರೆ ನಿಮ್ಮನ್ನೆಲ್ಲ ಬಿಟ್ಟು ಮಂದ ನನ್ನನ್ನೇ ಯಾಕೆ ರೆಡಿಮೇಡ್ ಗಂಡನಾಗಿ ಮಾಡ್ಕೋತಿದ್ಲು? ಅಲ್ಲ ಕಸಂಟ್, ನಿನ್ನನ್ನು ರೆಡಿಮೇಡ್ ಗಂಡನಾಗಿ ಆಯ್ಕೆ ಮಾಡಿದ ಕೂಡಲೇ ನಿನ್ನ ಮೇಲೆ ಪ್ರೀತಿ ಉಂಟಂತೆ ನೆನೆಸಿದ್ಯಲ್ಲ? ಅವಳು ನನ್ನನ್ನೇ ಕಂಡ್ರೆ ಪ್ರೀತಿ ಮಾಡೋದು ಯಾಕೆ ಗೊತ್ತೇನ್ರು? ಅವಳು ಬಡತನದಲ್ಲಿ ಹುಟ್ಟಿ ಬೆಳೆದು ಬಂದ ಹುಡುಗಿ, ಅವಳಿಗೆ ಐಷಾರಾಮಿ ಜೀವನ ಮಾಡ್ಬೇಕು ಅಂತ ಆಸೆ ಇರಲ್ವಿ? ಅದು ನನ್ನಂತವ್ನ ಮದ್ವೆ ಆದಾಗ ಮಾತ್ರ ಸಾಧ್ಯ. ಅವರ ತಾತ ಸಂಪಾದನೆ ಮಾಡಿರೋದಕ್ಕಿಂತ 3 ಪಟ್ಟು ಹೆಚ್ಚು ಆಸ್ತಿ ನಾನ್ ಸಂಪಾದನೆ ಮಾಡಿದ್ದೀನಿ. ಅವಳು ನನ್ನನ್ನೇ ಪ್ರೀತಿಸೋದು. ಆಸ್ತಿಗಿಂತ ಪ್ರೀತಿ ಮುಖ್ಯ. ಪ್ರೀತಿ ನನ್ನ ಹತ್ರದ, ಹಿಂಗಾಗಿ ಆಕಿ ನನ್ನ ಪ್ರೀತಿಸೋದ. ನೀವಿಲ್ಲಿ ಬಜಿ ಕೊಜಲಿಕ್ಕಷ್ಟೇ ಸಾಕು, ಅವಳ ಹತ್ರ ಹೋಗಿ ಪ್ರೀತಿ ಮಾಡ್ತೇನೆ ಅಂತ ಹೇಳೋ ಧೈರ್ಯ ಯಾರಿಗಾದ್ರೂ ಉಂಟಲ್ಲ? ಆ ಧೈರ್ಯ ಇರುವುದು ನನಗೆ ಮಾತ್ರ. ಹಾಗಾಗಿ ನನ್ನಿಂದ ಅವಳನ್ನು ದೂರ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ವಾ? ಸಾಧ್ಯ ಇಲ್ಲ ಅಂತ ಕುಂತ್ರ ಏನೂ ಆಗುದಿಲ್ಲ. ನಿನ್ನ ಕೈಯಿಂದ ಆಗ್ಲಿಲ್ಲ ಅಂದ್ರೆ ಏನಾತ, ನಿಮ್ ಗುರುಗಳ ಕೈಯಿಂದ ಮಾಡ್ಸು. ಆಯ್ತು ಮರೈತಿ, ಹಾಗೆ ಮಾಡ್ತೇನೆ. ಎಂತದ ಪಿಂಗುವಿನ ಒಬ್ಬಳೆ ನಿಂತಿದ್ಯಾ? ನಾನೇನ್ ಒಬ್ಳೆ ನಿಂತಿದ್ದೀನಿ, ನೀವು ನನ್ ಜೊತೆ ಇದ್ದೀರಲ್ಲ ಚಿನ್ನು. ಚಿಕೋರಿ, ನೀನು ತುಂಬಾ ತುಂಟಿ ಅಂತ ನೆನ್ಸಿದೆ. ನೀನು ತುಂಬಾ ತುಂಬಾ ನಾಟಿ ಆಗಿದ್ಯಾ. ನೀವ್ ನನ್ ಜೊತೆ ಇದ್ರೆ ನಾಟಿ ಅಲ್ಲ ಸ್ಮಾರ್ಟಿ ಕೂಡ ಆಗ್ತೀನಿ. ಕತ್ತದ ಕೋರಿ, ಹಾಗಾದ್ರೆ ನನ್ನ ಲವ್ ಮಾಡ್ತೀಯನಾ? ಲವ್ ಮಾತ್ರ ಏನು, ನೀವ್ ಒಪ್ಕೊಂಡ್ರೆ ಮದ್ವೆನೇ ಆಗ್ತೀನಿ. ಅಯ್ಯೋ ದೇವರೇ, ನೀನು ಹೀಗೆ ಮಾತಾಡ್ತೀನಿ ಅಂತೇಳಿ ಗೊತ್ತಿದ್ದೆ. ಮುಂಜಾಗ್ರತೆ ಕ್ರಮವಾಗಿ ನಾನು ತಾಳಿ ತಂದಿದ್ದೇನೆ. ನೀನೀಗ ಹೂ ಅಂತ ಹೇಳಿದ್ರೆ ಇಲ್ಲೇ ಸ್ಪಾಟ್ನಲ್ಲಿ ಪುಳಿಂಕ ತಾಳಿ ಕಟ್ಟಿ ಬಿಡ್ತೇನೆ. ಪ್ರೀತಿ ಮಾಡದ್ಮೇಲೆ ಒಂದಲ್ಲ ಒಂದಿನ ಮದ್ವೆ ಆಗ್ಲೇಬೇಕು. ಮುಂದೊಂದ್ ದಿನ ಆಗೋ ಮದ್ವೆನ ಇವತ್ತೇ ಆಗ್ಬಿಡೋಣ. ಯಾರಾದ್ರೂ ಬರೋಕ್ಕಿಂತ ಮುಂಚೆ ತಾಳಿ ಕಟ್ಟಿ ಬಾ. ಉಡುಪಿ ಕೃಷ್ಣ, ಬಯಸಿದ ಹುಡುಗಿಯರೆಲ್ಲರೂ ಇದೇ ನಮ್ಮನೆ ಮಾತಾಡಿದ್ರೆ ನನ್ನ ಜೀವನ ಪಾವನ ಆಗ್ತಿತ್ತು. ಅಮ್ಮು, ಏನ್ ಯೋಚನೆ ಮಾಡ್ತಿದ್ದೀರಾ? ಹನಿಮೂನ್ಗೆ ಎಲ್ಲಿ ಹೋಗೋದು ಅಂತನಾ? ಬೇಗ ತಾಳಿ ಕಟ್ಟಿ, ನಾನೇ ಹನಿಮೂನ್ ಜಾಗನ ಹೇಳ್ತೀನಿ. ಕುದುರೆ, ನಾನೇ ಫಾಸ್ಟ್ ಅಂತ ನೆನ್ಸಿದ್ರೆ ನೀನ್ ನನಗಿಂತ ಎಕ್ಸ್ಪ್ರೆಸ್ ಆಗಿದ್ಯಾ? ಇಂಥ ಹುಡುಗಿಯನ್ನು ಬಿಡುವವರು ಯಾರು? ತಾಳಿ ಕಟ್ಟಿ ಬಿಡ್ತೇನೆ. ಯಾರೋ ಬಂದ್ರು ಅನ್ಸುತ್ತೆ. ಬಂಗಾರಿ, ನೀವಲ್ಲಿ ಬಚ್ಚಿಕೊಳ್ಳಿ, ಯಾರು ಅಂತ ನೋಡ್ತೀನಿ. ನೀವು ಬಂದ್ರ ಯಜಮಾನ್ರ? ಅಂದ್ರೆ ಇದಕ್ಕಿಂತ ಮುಂಚೆ ಯಾರಾದ್ರೂ ಬಂದೋದ್ರೆ? ಇಲ್ಲಪ್ಪ, ಯಾರು ಬಂದಿಲ್ಲ, ಸುಮ್ನೆ ಹಾಗಂದೆ. ಬಂದ್ ವಿಷಯ ಏನು? ಏನ್ ಹೀಗ್ ಕೇಳ್ತೀಯ ಮಂದ? ಹಳ್ಳಿ ಮರದ ಕೆಳಗಡೆ ಕೂತ್ಕೊಂಡು ಹಳ್ಳೆನೆ ಕುಡಿದ್ರಾಗುತ್ತೆ. ನಾವ್ ಇಷ್ಟಪಟ್ಟದನ್ನ ಬಾಯ್ಬಿಟ್ಟು ಹೇಳ್ಕೊಡೋದಲ್ರಿ. ನೀ ನನ್ನನ್ನ ತುಂಬಾ ಲವ್ ಮಾಡ್ತಾ ಇದ್ಯಾ ಅಂತ ನನಗೆ ಗೊತ್ತು. ಆದ್ರೆ ಈ ವಿಷಯನ ಎಲ್ರ ಮುಂದೆ ಹೇಳ್ಕೊಂಡ್ರೆ ಯಾರು ಏನ್ ಅನ್ಕೋತಾರೋ ಅನ್ನೋ ಸಂಕೋಚದಿಂದ ಹೇಳ್ಕೊತಿಲ್ಲ, ಹೌದಲ್ವೇ? ಇದೆಲ್ಲ ನಿಮ್ಗೆ ಗೊತ್ತಾಯ್ತು ಬ್ಲಾಕಿ? ನೋಡ್ ಬಂದ, ನಾನು ಎಷ್ಟು ಹೆಣ್ಣುಗಳನ್ನ ನೋಡಕ್ ಹೋದಾಗ ಅವರ ಭಾವನೆಗಳನ್ನ ಕಣ್ಣುಗಳಲ್ಲೇ ಅರ್ದು ಬಿಡ್ತಿದ್ದೆ. ಆದ್ರೆ ಅವ್ರ ತರ ನೀನು ನನ್ನನ್ನ ರಿಜೆಕ್ಟ್ ಮಾಡಲ್ಲ ಅಂತ ನನಗೆ ಗೊತ್ತು. ರಿಜೆಕ್ಟ್ ಮಾಡೋದೇ ಆಗಿದ್ರೆ ನಿನ್ನ ಕಣ್ಣುಗಳಲ್ಲಿ ಬಾ ಅಬ್ಬಾ ಅನ್ನೋ ಸಿಗ್ನೇಚರೇ ಕಾಣಿಸ್ತಿರ್ಲಿಲ್ಲ. ತುಂಬಾ ಅವಸರದಲ್ಲಿರೋ ಹಾಗಿದೆ. ಏನ್ ಮಾಡೋದು ಮಂದ, ಜೀವನ ಅನ್ನೋ ಗಡಿಯಾರದಲ್ಲಿ ಇಷ್ಟು ದಿವಸ ಒಂಟಿ ಮುಳ್ಳಾಗಿ ಓಡಾಡ್ತಾ ಇದ್ದೆ. ಇನ್ನು ನೀನ್ ನನ್ನ ಜೊತೆಗೆ ಸೇರ್ಕೊಂಡ್ಬಿಟ್ರೆ ಜೋಡಿ ಮುಳ್ಳಾಗಿ ಜೀವನ ಪರ್ಯಂತ ಸಾಗಬಹುದು. ಹಾಗಾದ್ರೆ ತಡ ಯಾಕೆ ಮಾಡೋದು ಬ್ಲಾಕಿ? ಆದಷ್ಟು ಬೇಗ ತಾಳಿ ಕಟ್ಟಿ. ಇವತ್ತು ನೀ ಇಂತ ಮಾತಾಡ್ತೀಯ ಅಂತ ನನಗೆ ಗೊತ್ತಿದ್ದೆ. ತಾಳಿನ ರೆಡಿ ಮಾಡ್ಕೊಂಡು ತಂದಿದ್ದೀನಿ. ಕಟ್ಟಿ ಮತ್ತೆ. ಇದ್ಯಾರಪ್ಪ ಶೂ ಪೂಜೆ ಮಧ್ಯೆ ಕರಡಿಗೆ ಬಿಟ್ಟಂಗ್ ಬಂದವರು? ಬ್ಲಾಕ್ಸ್, ನೀವ್ ಟೆನ್ಷನ್ ಮಾಡ್ಕೋಬೇಡಿ. ಯಾರು ಬಂದಿದ್ದಾರೆ ಅಂತ ನಾನ್ ನೋಡ್ತೀನಿ. ಅಲ್ಲಿವರೆಗೂ ಇರು. ಆ ರೂಮಲ್ಲಿರಿ. ನೀನ್ ಮಾಡ್ತಿರೋದ್ ಸರಿನಾ? ಅಂತ ತಪ್ಪು ನಾನೇನ್ ಮಾಡ್ದೆ? ನಾನ್ ನಿನ್ನ ಅಷ್ಟೊಂದು ಪ್ರೀತಿ ಮಾಡ್ತಿದ್ದೀನಿ, ನೀನ್ ನೋಡಿದ್ರೆ ಬೇರೆ ಯಾರನ್ನೋ ಪ್ರೀತಿ ಮಾಡ್ತಿದ್ಯಂತೆ. ಮಂಜು, ನನ್ನ ಪ್ರೀತಿಸೋರ್ಗೆ ನನ್ ಬೇಡ ಅಂತ ಹೇಳಲ್ಲ. ಆದ್ರೆ ಯಾರು ಜಾಸ್ತಿ ಪ್ರೀತಿ ಮಾಡ್ತಾರೋ ಅವ್ರಿಗೆ ಓಕೆ ಅಂತೀನಿ. ನಾನ್ ನಿನ್ನ ಪ್ರೀತಿ ಮಾಡ್ತಿಲ್ಲ ಅಂತನಾ? ಎಲ್ಲಾರ್ಕಿಂತ ಜಾಸ್ತಿ ನೀನೇ ನನ್ನ ಪ್ರೀತಿ ಮಾಡ್ತಿರೋದು. ಅದಕ್ಕೆ ಅಲ್ವಾ ರೆಡಿಮೇಡ್ ಗಂಡನಾಗ್ ಮಾಡ್ಕೊಂಡು ಈಗ ಒರಿಜಿನಲ್ ಗಂಡನಾಗ್ ಮಾಡ್ಕೊಳಕ್ ಒಪ್ಕೊಂಡಿರೋದು. ಹಾಗಾದ್ರೆ ನನ್ನ ಈಗ್ಲೇ ಮದುವೆ ಆಗ್ತೀಯಾ? ಲೇಟ್ ಮಾಡಿದ್ರೆ ಯಾವ್ದಾರ ಕಾಗೆ ಗೂಬೆ ಬಂದು ಈ ಗಿಣಿನ ಆಡ್ಸ್ಕೊಂಡು ಹೋಗ್ತಾರೆ. ನೀನ್ ತಾಳಿ ತಂದಿದ್ರೆ ಈಗ್ಲೇ ಮದ್ವೆ ಆಗ್ಬಿಡ್ತಿದೆ. ಒಂದ್ ಕೆಲ್ಸ ಮಾಡೋಣ, ಓಡೋಗ್ ಮದ್ವೆ ಆಗೋಣ. ಓಡೋಗ್ ಮದುವೆ ಆಗೋದು ಯಾಕೆ? ನಾನು ಆಲ್ರೆಡಿ ತಾಳಿ ತಂದಿದ್ದೀನಿ. ಹಾಗಾದ್ರೆ ಕಟ್ಟು ಮತ್ತೆ. ಮಂಜು, ಟೆನ್ಷನ್ ಮಾಡ್ಕೋಬೇಡ. ಬಾ 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 ಬಾ. ಡುಮ್ ಡುಮ್ ಡುಮ್. ಪರವಾಗಿಲ್ಲ, ಈ ರೂಮಲ್ಲೇ ಇರೋ. ಯಾಕೆ ನಾ ಬಂದಿದ್ ನಿಂಗೆ ಬೇಜಾರಪ್ಪ? ನನಗೆ ಯಾಕೆ ಬೇಜಾರು? ಪ್ರೀತಿ ಮಾಡೋರ್ ಬಂದಾಗ ಖುಷಿ ತಾನೇ ಆಗದ. ನೀ ಕರೋನ ನಾನು ಪ್ರೀತಿ ಮಾಡ್ತಿ, ಮತ್ತೆ ಯಾಕೆ ಇಷ್ಟಾದ್ರು ಎಲ್ಲ ನೀ ಕೇಳಲಿಲ್ಲ, ನಾನು ಹೇಳಲಿಲ್ಲ. ನೀ ಬರೇ ಎಲ್ಲೋ ಮಾಡ್ತೀವ, ಮದುವೆಯಾಗಿ ಸಂಸಾರನು ಮಾಡ್ತೀವ. ನಿನ್ ಜೊತೆ ಸಂಸಾರ ಮಾಡ್ದೆ ಇನ್ಯಾರ ಜೊತೆ ಸಂಸಾರ ಮಾಡ್ಲಿ ಮುಕ್ಕು? ನೀನಂದ್ರೆ ನಂಗೆ ಪಂಚ ಪ್ರಾಣ. ನೀ ಅಂದ್ರೆ ನಾ ಪ್ರಾಣ ಬಿಡ್ತೀನಿ. ಬಾಳಿ ಬದುಕೋನು ಸಾಯೋ ಬಗ್ಗೆ ಯಾಕೆ
ಯಾಕೆ ಮಾತಾಡ್ತೀಯಾ? ನಾವಿಬ್ರು ಸೇರಿ ಒಂದ್ ಹೊಸ ಜೀವಕ್ಕೆ ಜನ್ಮ ಕೊಡ್ಬೇಕಾದವ್ರು. ಸಾಯೋ ಬಗ್ಗೆ ಎಲ್ಲ ಮಾತಾಡ್ಬಾರ್ದು. ನಾವಿಬ್ರು ಒಪ್ಪಿದೀವಿ ಅಂದ್ಮೇಲೆ ಲೇಟ್ ಯಾಕೆ? ಬಾ ಮದ್ವೆ ಆಗೋಣ. ಹೇಗೂ ತಾಳಿ ತಂದಿದ್ಯಾ? ನಾ ತಾಳಿ ತಂದಿದ್ ನಿಂಗೆ ಗೊತ್ತಾಗ್ತದೆ. ಹುಡುಗಿರು ಇಷ್ಟೊಂದು ಫಾಸ್ಟ್ ಆಗಿರ್ಬೇಕಾದ್ರೆ ನೀವಿರಲ್ವಾ? ತಾಳಿ ಕಟ್ಟು ಮಗು. ಮಮ್ಮಿ ಅಡ್ಡಿ ದೊಡ್ಡಣ್ಣ ಅಂತ ನಾನಿರುವಾಗ ನೀನ್ಯಾಗೋ ತಾಳಿ ಕಟ್ಟಕ್ ಬಂದೆ? ಅವಳು ಮೊದಲು ತಾಳಿ ಕಟ್ಟಲಿಕ್ಕೆ ಹೇಳಿದ್ದು ನನಗೆ, ನೀವೆಲ್ಲರೂ ಬಂದದ್ದು ಕೊನೆಗೆ. ಅದು ಗೊತ್ತುಂಟೇನೆ ನಿಮಗೆ? ಕೊನೆಗೂ ಅವಳು ನನ್ನ ಹತ್ರ ತಾಳಿ ಕಟ್ಟಿಸ್ಕೊಳಕ್ ಒಪ್ಕೊಂಡೆ, ನಾನ್ ತಾಳಿ ಕಟ್ಟಾನೆ. ಮಂದಾನ ಬುದ್ಧಿ ಬರೋಬ್ಬರ ಇಲ್ಲದ್ ನೋಡಿ ನಿಮ್ ಕೆಲ್ಸ ಸಾಧಿಸ್ಕೊಳಕ್ ನೋಡ್ತಿರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗುದಿಲ್ಲ? ನಾಚಿಕೆ ಎಂತದಕ್ಕೆ ಆಗ್ಬೇಕಪ್ಪಕ್ಕ? ಮದುವೆ ಆಗಲಿಕ್ಕೆ ಪರ್ಮಿಷನ್ ಕೊಟ್ಟದ್ದು ಮಂದನೇ ಅಲ್ವಾ? ಹೌದು. ಓ ಪರ್ಫೆಕ್ಟ್ ಬಾಯ್, ಇನ್ನೊಂದು ಮಾತು ಜಾಸ್ತಿ ಆಡಿದ್ರೆ ಇಲಿ ಔಷಧಿನ ನಿಮಗೆ ಕೊಡಿಸಿ ಬಿಡ್ತೇನೆ. ತಂಗ್ಯವ್ವ, ಈ ಪಳಂಕರಿಗಂತ ಏನು ಪ್ರಯೋಜನ ಇಲ್ಲ. ಈಕಿ ಕುಡ್ಸಕ್ ತಂದಿಲ್ಲ, ಅದ್ರ ಮೊದಲು ಕುಡ್ಸು ತಾನ ಬರ್ಬೇಕ. ನೋಡ್ ಮೇಡಮ್ಮ, ನಾ ತಾಳಿ ಕಟ್ಟವರು ಸುಮ್ಮನೆ ಬಿಡು, ಆಮೇಲೆ ಏನ್ ಬೇಕಾದ್ರೂ ಕೂರ್ಸು. ಹಾಗೆ ಆಗುದಿಲ್ಲ ಮಾರೇರೆ, ನಮ್ಮ ಕಣ್ಣ ಮುಂದೆ ಇವಳಿಗೆ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡುದಿಲ್ಲ. ಅಕ್ಕ, ಇವರೆಲ್ಲ ತಾಳಿ ಕಟ್ಟಿದ್ರೆ ಅನ್ಯಾಯ ಆಗತ್ತೆ, ಅದೇ ನಾನ್ ಕಟ್ಟಿದ್ರೆ ನ್ಯಾಯ ಸಿಗತ್ತೆ. ನಾನೇ ಕಟ್ತೀನಿ. ಯಾರೇನ ಹೇಳಿದ್ರು ಅಕ್ಕಿ ಒಪ್ಪಿಗೆ ಇಲ್ಲ, ಅಕ್ಕಿ ತಾಳಿ ಕಟ್ಲಿಕ್ ನಾ ಬಿಡಂಗಿಲ್ಲ. ಮೀನಾ, ನೀ ಕುಡ್ಸ. ಏನಿದು 4 ಜನ ಕೈಯಲ್ಲಿ ತಾಳಿ ಹಿಡ್ಕೊಂಡು ನಿಂತಿದ್ದೀರಲ್ಲ? ಅಕ್ಕ ನೀನ್ ಸರಿ ಆಗ್ದ? ಏ ಮುದ್ದ, ನನಗೇನೇ ಆಗಿತ್ತು? ನಾನ್ ಚೆನ್ನಾಗೇ ಇದ್ದೀನಲ್ಲ. ಏ ಇಂಜೆಕ್ಷನ್, ನೀ ಅಲ್ಲಿ ಬರೋಬ್ಬರ ಇದ್ಯಾ? ಅದೇನಾದ್ ಗೊತ್ತಾನ? ಅಯ್ಯೋ ನಿಮ್ಮ, ನನ್ನನ್ ಮದ್ವೆ ಆಗಕ್ ಬಂದಿದ್ದೀರಾ? ಮರ್ಯಾದೆಯಾಗ ಆ ತಾಳಿನ ಒಳಗಿಟ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಅದೇ ತಾಳಿನಲ್ಲಿ ನಿಮ್ 4 ಜನ ನೇಣಾಕ್ಬಿಡ್ತೀನಿ. ಮೀನಾಕ, ನೀನ್ ಯಾವ್ದಾದ್ರು ಔಷಧಿ ಕೊಡ್ಬೇಕಾದ್ರೆ ಸ್ವಲ್ಪ ಹುಷಾರ ಕೊಡು. ಇದಕ್ ಪರಿಹಾರ ಇತ್ತು, ಸರಿ ಹೋಯ್ತು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನನ್ ಜೀವನ ಡಕೋಟಾ ಎಕ್ಸ್ಪ್ರೆಸ್ ಆಗ್ತಿತ್ತು. ಮಂದ, ಇನ್ ಮುಂದ್ ಹಿಂಗ ಆಗುದಿಲ್ಲ. ಆ ತಗನೆ ಯಾವ್ದೇ ಔಷಧಿ ಕೊಟ್ರು ಕುಡಿಲಿಕ್ ನಾ ಬಿಡಂಗಿಲ್ಲ. ಇಲ್ಲನ ನಂಜಲ್ದಿ, ನಾನು ಆ ಔಷಧಿನ ತಂದೆ ತರ್ತೇನೆ, ಆದ್ರೆ ಯಾರ ಕೈಗೂ ಕೊಡುದಿಲ್ಲ. ಡೈರೆಕ್ಟ್ ಆಗಿ ನಾನೇ ನಮ್ಮ ಯಜಮಾನ ಕುಡಿಸ್ತೇನೆ. ಪಂಚ